ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಿಲ್ಲ, ನಾನೇನೋ ಯೋಚನೆ ಮಾಡ್ತಾ ಇದ್ದೆ. ನೀವಿಲ್ಲೇ ಇದ್ದೀರಾ ಗೊತ್ತಾಗಿಲ್ಲ, ಕ್ಷಮಿಸಿ. ಯಾಕೋ ನಿನ್ನ ಮನಸ್ಸು ನಿನ್ನ ಮೂಡು ಯಾವುದೂ ಚೆನ್ನಾಗಿಲ್ಲ. ಏನಾಯಿತು? ಏನಿಲ್ಲ ಮೇಡಮ್, ನಾನು ಚೆನ್ನಾಗಿ ಆರಾಮಾಗಿ ಇದ್ದೀನಿ. ಅದು ಏನೋ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಏನೋ ಯೋಚನೆ ಮಾಡೋಕ್ಕೋ ಯಾರ ಬಗ್ಗೆನೋ ಯೋಚನೆ ಮಾಡೋಕ್ಕೋ ತುಂಬ ವ್ಯತ್ಯಾಸ ಇದೆ ಸುಬ್ಬು. ನೀನು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ಯೋ ಅವ್ರನ್ನ ಮಿಸ್ ಮಾಡ್ಕೊಳ್ಳೋಕ್ಕಿಂತ ಅವ್ರಿಗೊಂದು ಕಾಲ್ ಮಾಡಿ ಮಾತಾಡು. ನಾನು ಯಾರನ್ನು ಮಿಸ್ ಮಾಡ್ಕೋತಲ್ಲ ಮೇಡಮ್. ಸುಳ್ಳು ಹೇಳಬೇಡ ಸುಬ್ಬು, ನಾವು ನಿಮ್ಮ ವಯಸ್ಸನ್ನ ದಾಟೇ ಬಂದಿರೋದು. ಬಾಬಾ ಬರೋವರ್ಗಾದ್ರೂ ಫೋನಲ್ಲಿ ಮಾತಾಡು. ಫೋನ್ಗೆ ಯಾವ ಮುಹೂರ್ತನೂ ಯಾವ ಗ್ರಹಗತಿನೂ ಅಡ್ಡ ಬರಲ್ಲ. ಒಂದನ ಮೇಡಮ್ ಹೇಳ್ತಿರೋದು ನಿಜಾನೇ ಅಲ್ಲ. ನಾನು ಮೇಡಮ್ ದೂರ ಇದ್ದೀವಿ, ಹೌದು. ಫೋನಲ್ಲಿ ಮಾತಾಡ್ಬಾರ್ದಂತೇನಿದೆ ಮೇಡಮ್? ಒಂದು ಫೋನ್ ಮಾಡೋಣ. ಹಲೋ, ಹೇಳು ಸುಬ್ಬು. ಏನು ಹೇಳೋದು ಮೇಡಮ್, ಕೆಲ್ಸಕ್ಕೆ ಬಂದರು ನಿಮ್ಮದೇ ನೆನಪು. ಏನು ಮಾಡಲಿ? ನನಗೂ ಅಷ್ಟೇ ಸುಬ್ಬು. ಯಾವ ಕೆಲಸ ಮಾಡ್ತಾ ಇದ್ರು ನೀನೇ ನೆನಪಾಗ್ತಿದ್ಯಾ. ಕಣ್ಣು ಮುಚ್ಚಿದ್ರು ನೀವೇ ಕಾಣ್ತೀರಾ, ಕಣ್ಣು ಬಿಟ್ಟರು ನೀವೇ ಕಾಣ್ತೀರಾ. ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಮೇಡಮ್. ಎಷ್ಟು ಬೇಗ 3 ತಿಂಗಳು ಕಳೆಯುತ್ತೋ, ನಾನು ಯಾವಾಗ ನಿಮ್ಮ ಜೊತೆ ಇರ್ತೀನೋ ಅಂತ ಅನಿಸ್ತಾ ಇದೆ. ನಾನು ಅಷ್ಟೇ, ಒಂದೊಂದು ನಿಮಿಷನೂ ಲೆಕ್ಕ ಹಾಕ್ತಾ ಇದ್ದೀನಿ. ನಿನ್ನ ಉಸಿರಿನ ಬಿಸಿ ತಾಗೋಷ್ಟು ಹತ್ರ ಇರಬೇಕು. ನಿನ್ನ ಎದೆ ಮೇಲೆ ಮಲ್ಕೊಂಡು ಪ್ರಪಂಚನೇ ಕಳೆದು ಹೋಗ್ಬಿಡ್ಬೇಕು. ಇದೇನಿದು? ಅಡುಗೆ ಮನೆಯಲ್ಲಿ ಒಂದು ಧ್ವನಿ ಬರುವ ಬದಲು ಎರಡೆರಡು ಧ್ವನಿ ಬರ್ತಾ ಇದೆಯಲ್ಲ, ಯಾರಿರಬಹುದು? ಅಯ್ಯೋ ಸುಬ್ಬು, ಕಾಂತಮ್ಮ. ಅಯ್ಯೋ ಮೇಡಮ್, ಇಂಥ ತಮ್ಮ ಹೊತ್ತಲ್ಲಿ ಆ ಭೂತಮ್ಮ ಅಲ್ಲ ಆ ಕಾಂತಮ್ಮ ಏನಕ್ಕೆ ಮೇಡಮ್ ನೆನ್ಪು ಮಾಡ್ಕೋತೀರಾ? ನಾವಿಬ್ರು ಒಂದಾಗ್ತೀವಿ ಅಂದ್ರೆ ಸಾಕು, ಒಳ್ಳೆ ಕಚ್ಚಕ್ಕೆ ಬರ್ತಾರೆ. ಅಯ್ಯೋ ಸುಬ್ಬು, ಹೋಗ್ಲಿ ಬಿಡು ಪಾಪ. ಮೇಡಮ್, ಇಂಥವ್ರಿಗೆಲ್ಲ ಪಾಪ ಅಂತ ಹೇಳಲೇಬಾರ್ದು. ಇಂಥವ್ರು ಹೇಳೋದನ್ನ ಕೇಳ್ಕೊಂಡು ಕೂತ್ಕೊಂಡ್ರೆ ಮನೇಲಿ ಪಾಪು ಬರಲ್ಲ ಅಷ್ಟೇ. ಸರಿನೋ ತಪ್ಪೋ ಗೊತ್ತಿಲ್ಲ, ಒಂದೊಂದ್ಸಲಿ ಏನನ್ಸುತ್ತೆ ಗೊತ್ತಾ, ಕಾಂತ ಮತ್ತೆ ಕಾಲ್ ಮುರಿದು ಎಲ್ಲಾದ್ರೂ ಮೂಲೆಯಲ್ಲಿ ಕೂತ್ಕೊಂಡ್ಬಿಡ್ಲಿ ಅನ್ಸುತ್ತೆ. ಅಯ್ಯೋ, ಸ್ವಾರ್ಥಿ ಆಗ್ಬಿಟ್ನಾ? ಪರವಾಗಿಲ್ಲ, ಸ್ವಾರ್ಥ ಇದ್ರೂ ನನ್ನ ಸ್ವಾರ್ಥಕ್ಕೆ ಒಂದು ಅರ್ಥ ಇದೆ ಅಲ್ವಾ ಮೇಡಮ್? ಅಯ್ಯೋ ಸುಬ್ಬು, ಹಾಗೆಲ್ಲ ಮಾತಾಡ್ಬೇಡ್ವೋ. ಬನ್ನಿ ಮೇಡಮ್ಮರೇ, ಮಾತಾಡಪ್ಪ ಕಾರ್ತಿಕೇಯ. ಕಂಡು ಮತ್ತೆ ನೀವಲ್ಲೇ ಇದ್ದೀರಾ? ಸಾರಿ, ಕ್ಷಮಿಸಿ, ನಾನು ಏನೋ ಹೇಳಕ್ ಹೋಗಿ ಏನೋ ಹೇಳ್ಬಿಟ್ಟೆ. ನೀನೇನಂದ್ರೂ ನನಗೆ ತೊಂದರೆ ಇಲ್ಲ ಸುಬ್ಬು. ಕಾರ್ತಿಕೇಯ, ನೀನಿಲ್ಲಿದ್ರೆ ನನಗೆ ತೊಂದರೆ. ನೋಡಪ್ಪ, ನನಗೆ ನಿಮ್ಮಿಬ್ರು ಮೇಲೂ ತುಂಬಾ ಪ್ರೀತಿ ಇದೆ. ಬೇಕಾದ್ರೆ 4 ಹೊಡೆದು ಬಿಡೋ, ನನಗೆ ಹೊಡೆಸ್ಕೊತೀನಿ, ಬಯಸ್ಕೊತೀನಿ. ಆದ್ರೆ ನಿಮ್ ಜೀವನ ಚೆನ್ನಾಗಿರ್ಲಿ ಅಂತಾನೇ ನಾನು ಬಯಸೋದು. ನಾನು ಬಯಸಿದ್ದು ಆಗ್ಬೇಕು ಅಂದ್ರೆ ನೀವು ಬಯಸಿದ್ದು ನಿಮಗೆ ಸಿಗಬಾರ್ದು. ಸದ್ಯಕ್ಕೆ ಫೋನಲ್ಲಿ ತಾನೇ ಮಾತಾಡ್ಕೊತಾ ಇದ್ದೀರಾ, ಮಾತಾಡ್ಕೊಳ್ಳಿ. ಎಷ್ಟು ಬೇಕಾದ್ರೂ ಮಾತಾಡ್ಕೊಳ್ಳಿ, ನನ್ಗೇನು ಅಭ್ಯಂತರವಿಲ್ಲ. ಮೇಡಮ್ಮರೇ, ಬನ್ನಿ, ಚಪಾತಿ ಇಟ್ಟು ಕಲೆಸಿ. ಕಾರ್ತಿಕೇಯ, ನನ್ನ ಮೂಲೆಯಲ್ಲಿ ಕೂರಿಸ್ತೀಯಪ್ಪ? ಕೂರಿಸುವಂತೆ. ಮೊದಲು ಮಾತಾಡು ನಿನ್ನ ಹೆಂಡತಿ ಹತ್ರ. ಇಲ್ಲ ಕಾಂತ, ಮತ್ತೆ ಕಾಲ್ ಕಟ್ ಮಾಡ್ಬಿಡ್ತೀನಿ ಇವಾಗ. ಬೇಡ ಸುಬ್ಬು, ಕಾಂತಮ್ಮ ಅವ್ರು ಹೋಗಾಯ್ತು, ನೀನು ಮಾತಾಡು. ಓ, ಕಾಂತ ಮತ್ತೆ ಬಂದಿದೆ ಗೊತ್ತಾಗಿಲ್ಲ ಮೇಡಮ್. ಸಾರಿ ಸುಬ್ಬು, ನನಗೂ ಹೇಳೋಕ್ಕಾಗಲಿಲ್ಲ. ಅಯ್ಯೋ ಪರವಾಗಿಲ್ಲ ಬಿಡಿ ಮೇಡಮ್, ಯಾರು ಬಂದ್ರೇನು ಬಿಟ್ರೇನು ನಮ್ಮ ಕಷ್ಟ ನಮಗಾಗಿದೆ. ನನಗಂತೂ ಪ್ರಪಂಚದಲ್ಲಿ ನೀವೊಬ್ಬರೇ ಕಾಣೋದು ಮೇಡಮ್, ನೀವಷ್ಟೇ ಕಾಣೋದು. ತುಂಬ ತಲೆನೋಯ್ತಾ ಇದೆ. ಪದ್ದುಗೆ ಹೇಳಿ ಪದ್ದು ಮಾತ್ರೆ ತಂದ್ಬಿಟ್ಟು ನಾನು ತಗೊಳ್ಳೋ ಅಷ್ಟೊತ್ತಿಗೆ ತುಂಬ ತಡ ಆಗೋಗುತ್ತೆ. ತಲೆನೋವು ತಡ್ಕೊಳಕ್ಕಾಗ್ತಾ ಇಲ್ಲ.
ಆದರೂ ಪದ್ದು ಆಚೆ ಬರಬೇಡ ಅಂತ ಹೇಳಿದ್ದ. ಅದಕ್ಕೂ ಬೇಗ ಮಾತ್ರೆ ತಗೊಂಡು ಮೊದಲು ಮನೆಗೆ ಹೋಗಿ ಸೇರ್ಕೊಂಡ್ಬಿಡ್ತೀನಿ. ಸರ್, ತುಂಬ ತಲೆನೋಯ್ತಾ ಇದೆ. ಒಂದು ತಲೆನೋವಿನ ಮಾತ್ರೆ ಕೊಡ್ತೀರಾ? ತಗೊಳ್ಳಿ. ಸರ್ ಮಾತ್ರೆ ನೋಡಿದ್ರೆ 5 ರೂಪಾಯಿ ಇದೆ, ನೀವು 500 ರೂಪಾಯಿ ಕೊಡ್ತಾ ಇದ್ದೀರಾ. ಚೇಂಜ್ ಕೊಡಿ ಸರ್. ಚೇಂಜ್ ಇಲ್ವಲ್ಲ ಅಕ್ಕ? ಹೋಗ್ಲಿ ಆನ್ಲೈನ್ ಪೇ ಮಾಡಿ ಸರ್. ಆನ್ಲೈನಾ? ಅದೆಲ್ಲ ನನಗೆ ಗೊತ್ತಾಗಲ್ಲಪ್ಪ. ಚೇಂಜ್ ಕೊಡಿ. ಚೇಂಜ್ ಇಲ್ಲ ಸರ್, ಚೇಂಜ್ ಬೇಕು. ಸರ್, ತುಂಬ ತಲೆನೋಯ್ತಾ ಇದೆ. ನೀವೇ ನೋಡಿ ಅಡ್ಜಸ್ಟ್ ಮಾಡಿ ಚೇಂಜ್ ಕೊಡಿ ಸರ್. ಚಿಲ್ಲರೆ ಕೊಟ್ಟು ಮಾತ್ರ ತಗೊಂಡೋಗಿ ಸರ್. ಚಿಲ್ರೆ ನಾನ್ ಕೊಡ್ಲಾ? ಇಷ್ಟ ದಿನ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೆ, ಇವಾಗ ಸಿಗಾಕೊಂಡಿದ್ದೀಯ. ಬಿಟ್ಬಿಡ್ತೀವಾ? ಪದ್ದು ಅಷ್ಟು ಹೇಳಿದ್ದ, ಮನೆ ಬಿಟ್ಟು ಆಚೆ ಬರಬೇಡ ಅಂತ. ಆದರೆ ನಾನು ಆಚೆ ಬಂದು ತಪ್ಪು ಮಾಡಿಬಿಟ್ಟೆ. ಹಾಳಾದ ತಲೆನೋವಿನಿಂದ ಆಚೆ ಬರಬೇಕಾಯ್ತು. ಈಗೇನು ಮಾಡಲಿ? ಅಕಸ್ಮಾತ್ ಇವ್ರ ಕೈಯಲ್ಲಿ ಸಿಕ್ಕಾಕೊಂಡ್ರೆ ಮತ್ತೆ ನನ್ನನ್ನು ಕತ್ಲೆ ಕೋಣೆಯಲ್ಲಿ ಕೂಡ ಹಾಕ್ತಾರೆ. ಆ ವಿಜಯಾಂಬಿಕಾ ಅಂತೂ ನನ್ನನ್ನು ಸಾಯಿಸೇ ಬಿಡ್ತಾಳೆ. ನನ್ನ ಎದೆಯಲ್ಲಿರೋ ಸತ್ಯ ಹಾಗೆ ನನ್ನ ಜೊತೆನೆ ಮಣ್ಣಾಗಿ ಹೋಗುತ್ತೆ. ಇಲ್ಲ, ನಂದಿನಿ ಅಮ್ಮನವ್ರ ಬಗ್ಗೆ, ದೊಡ್ಡ ಮನೆಯವ್ರ ಬಗ್ಗೆ ನನಗೆ ಗೊತ್ತಿರೋ ಎಲ್ಲ ಸತ್ಯನೂ ನಾನು ಹೇಳ್ಬಿಡ್ಬೇಕು. ಇಲ್ಲ ಅಂದರೆ ಅವರಿಗೆ ಅನ್ಯಾಯ ಆಗುತ್ತೆ. ನಾನು ಯಾವುದೇ ಕಾರಣಕ್ಕೂ ಈ ರೌಡಿಗಳ ಕೈಗೆ ಸಿಕ್ಕಾಕೋಬಾರ್ದು.